ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದಿವ್ಯಾ ರವಿ ರಿಷಿಕಾ ಲಾಗ್. ಇವತ್ತು ನಾನು ಕ್ಯಾರೆಟಿನಿಂದ ಖೀರ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಲೋಟದಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇವಾಗ ನಾನು ಕ್ಯಾರೆಟ್ನ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇದನ್ನು ನಾನು ಈಗ ನೀರಿನಲ್ಲಿ ಬೇಯಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ. ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಬೋದು. ನಾನು ಮಿಕ್ಸಿಯಲ್ಲಿ ಹಾಕ್ಲಿಕ್ಕೆ ಇರೋದ್ರಿಂದ ಈ ಥರ ಕಟ್ ಮಾಡಿ ಬೇಯಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಸಣ್ಣ ಸಣ್ಣದಾಗಿ ಸಹ ನಾವು ಕಟ್ ಮಾಡ್ಬೋದು. ಈಗ ನಾನು ಕ್ಯಾಶ್ಯೂನಟ್ನ ತಗೊಂಡಿದ್ದೇನೆ. ಕ್ಯಾಶ್ಯೂನಟ್ನ ಸಹ ಇದರೊಟ್ಟಿಗೆ ಬೇಯಿಸ್ಕೋಬೇಕು. ಅಂದರೆ ಇದನ್ನು ನೀರು ಸ್ವಲ್ಪ ಇಟ್ಟು ಬೇಯಿಸಬೇಕು, ಯಾಕಂದರೆ ನೀರನ್ನ ಯಾವುದಕ್ಕೂ ಚೆಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನು ಯೂಸ್ ಮಾಡಬೇಕು. ಇವಾಗ ಕುದಿ ಬರ್ತಾ ಇದೆ ನೋಡಿ. ಇವಾಗ ಇದು ಬೆಂದಿದೆ, ಚೆಕ್ ಮಾಡಬೇಕು ಬೆಂದಿದೆ ಅಂತ. ಅಂದರೆ ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಅಂದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇವಾಗ ನಾನು ಮಿಕ್ಸ್ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಜಾರ್ಗೆ ಹಾಕಿದಾಗ ಗ್ರೈಂಡ್ ಮಾಡಿದ ಮೇಲೆ ಈ ಥರ ಬರುತ್ತೆ ನೋಡಿ, ಪೇಸ್ಟ್ ಥರ ಬರುತ್ತೆ. ಇವಾಗ ನಾನು ಆಲ್ರೆಡಿ ಮಿಲ್ಕನ್ನು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಆರೆಂಜ್ ಕಲರದ್ದು ಆಲ್ನ ಪ್ಯಾಕೆಟ್ ಬರುತ್ತಲ್ಲ ಅದು ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಈ ಖೀರೆಲ್ಲ ಮಾಡುವಾಗ ಚೆನ್ನಾಗಿರುತ್ತೆ ಅದು ಹಾಲು. ಇವಾಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದನ್ನು ಕ್ಯಾರೆಟನ್ನು ಮತ್ತು ಕ್ಯಾಶ್ಯೂನಟ್ನ ಇದಕ್ಕೆ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದು ಬಿಸಿಯಾಗಿದ್ದರಿಂದ ಈಗ ಪುನಃ ಕುದಿಸಬೇಕು ಇದನ್ನು ಹಾಲನ್ನ. ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ಚರಿಗೆ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಬರಬೇಕು, ಕಲರ್ ಎಲ್ಲ ಮಿಶ್ರ ಆಗಬೇಕು. ಚೆನ್ನಾಗಿ ಮಿಶ್ರ ಆದಮೇಲೆ ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋಬೇಕು, ಅಥವಾ ಕಲ್ಲು ಸಕ್ಕರೆಯನ್ನು ನಾವು ಯೂಸ್ ಮಾಡ್ಕೋಬೋದು. ನಾನು ಕಲ್ಲು ಸಕ್ಕರೆ ಇಲ್ಲದ ಕಾರಣ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನು ಒಂದು 1/2 ಕಪ್ ಅಷ್ಟು ಶುಗರ್ ತಗೊಂಡಿದ್ದೇನೆ. ಈಗ ಏಲಕ್ಕಿನ ಹಾಕ್ತಾಯಿದ್ದೀನಿ. ಈಗ 1/2 ಕಪ್ ಅಷ್ಟು ಶುಗರ್ ಇಟ್ಕೊಂಡಿದ್ನಲ್ಲ ಅದನ್ನು ನಾನೀಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕಬೇಕು, ಅಂದರೆ ನಾನು ಜಜ್ಜಿ ಹಾಕಿಲ್ಲ, ಈಗೇನು ಹಾಕಬೇಕು, ಆಗ ತುಂಬ ಸ್ಮೆಲ್ ಬರುತ್ತೆ. ಈಗ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲದಿದ್ದರೆ ಖಾಲಿ ಆ ಥರನೇ ಮಾಡಿ ಕುಡಿಬೋದು, ಪಾಯಸ ಥರ. ಈಗ ನಾನು ತುಪ್ಪ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಕಲರ್ ಬರುತ್ತೆ ಅಂತೇಳಿ ಅದೇ ಕಲರು, ತುಪ್ಪದ ಕಲರೇ ಅದು. ಯಾವುದೇ ಫುಡ್ ಕಲರ್ನ ನಾನು ಯೂಸ್ ಮಾಡಿಲ್ಲ. ಇವಾಗ ಇದು ಕುದಿ ಬರ್ತಾ ಇರುತ್ತೆ ನೋಡಿ. ಈ ಥರ ಕುದಿ ಬರುವಾಗ ಚೆನ್ನಾಗಿ ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿರುತ್ತೆ ಈ ಥರ ಕುಡಿಲಿಕ್ಕೆ. ಅಂದರೆ ಕೋಲ್ಡಾಗಿ ಇದ್ದರೆ ಅದು ಅದಕ್ಕಿಂತ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಈ ಥರ ಬರುತ್ತೆ ನೋಡಿ. ಈ ಥರ ಬಂದರೆ ಸಾಕಾಗುತ್ತೆ. ಈಗ ಆಗಿದೆ ಇದು, ಸಾಕು ಇದು ಕುದಿ ಬಂದಿದ್ದು. ಇವಾಗ ಇದಾಯಿತು. ಇದನ್ನು ನಾನೀಗ ಸರ್ವ್ ಮಾಡ್ತೀನಿ. ಇವಾಗ ಇದು ಸಾಕಾಗುತ್ತೆ. ನಮ್ಮ ಕುಕ್ಕಿಂಗ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.